ನಮಸ್ಕಾರ ರೀ ಎಲ್ಲರಿಗೂ ಕನ್ನಡತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಕನ್ನಡಿಗರಿಗೂ ಸ್ವಾಗತ ರೀ. ಇವತ್ತು ಒಂದು ಕುರುಕಲು ತಿಂಡಿ ರೀ. ಅದು ಕೊಬ್ಬರಿ ಕಡ್ಡಿ ಅಂತ ಹೇಳಿ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ಆಗಿರೋ ಒಂದು ತಿಂಡಿ. ಅದು ಭಾಳ ಈಸಿಯಾಗಿ ಮಾಡ್ಬೋದು ರೀ. ಭಾಳ ಕಮ್ಮಿ ಸಮಯದೊಳಗೆ ಮಾಡಬಹುದು. ಮಕ್ಕಳಿಗಂತೂ ಇದಂದ್ರೆ ಭಾಳ ಇಷ್ಟ. ನೋಡೋಣ ಬರ್ರಿ ಹೆಂಗೆ ಮಾಡೋ. ಏನು ನಾವು ಕೊಬ್ಬರಿನ ರುಬ್ಬಿ ಹಾಕೊಂಡಿರ್ತೀವಲ್ಲ, ಕೊಬ್ಬರಿಯೊಳಗೆ ಏನು ಮಿಕ್ಸ್ ಮಾಡಿ ಹಾಕೊಂಡಿರ್ತೀವಲ್ಲ, ಅದ್ರೊಳಗನ ಚಲೋತ್ನಾಗ ಚಿರೋಟಿ ರವೆ ಎಷ್ಟು ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋಬೇಕ್ರಿ. ಆದ್ರೆ ನೀರು ಮಾತ್ರ ಹಾಕಕ್ಕೆ ಹೋಗ್ಬಾರ್ದ್ರಿ. ನಾವು ನೀರು ಹಾಕಿದ್ವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೊಬ್ಬರಿ ಕಡ್ಡಿ ಕ್ರಿಸ್ಪಿಯಾಗಿ ಬರಂಗಿಲ್ಲ ರೀ. ಎಲ್ಲ ಮೆತ್ತಗೆ ಆಗ್ಬಿಡ್ತಾವೆ. ನಾವು ಕೊಬ್ಬರಿ ರುಬ್ಕೋಬೇಕಾದ್ರೂ ಅಷ್ಟೇ ರೀ, ನೀರು ಹಾಕೋಬಾರ್ದು. ಸ್ವಲ್ಪ ಅನಿವಾರ್ಯ ಬೇಕೇ ಅನಿಸಿದ್ರೆ ಒಂಚೂರು 4 ಸ್ಪೂನ್ ಮಾತ್ರ ಹಾಕೋಬೇಕ್ರಿ. ಇವಾಗ ನೋಡ್ರಿ ಹಿಟ್ಟು ರೆಡಿ ಆಗೈತಿ ಕೊಬ್ಬರಿ ಕಡ್ಡಿ ಮಾಡಕ್ಕೆ. ಒಂದು ಅರ್ಧ ತಾಸು ನೆನೆಯಕ್ಕಿಟ್ಟು ಈಗ ನಾವು ಅದನ್ನು ಕೈಯಿಂದ ಹೊಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಸ್ವಲ್ಪ ಹಿಟ್ಟು ತಗೊಂಡು ಕೈಯಿಂದ ಹೊಸ್ಕೊಳಕತ್ತೀವಿ ಅವನ್ನ. ಸ್ವಲ್ಪ ಒಂದೊಂದು ಉಳ್ಳಿ ತಗೊಂಡು ಹಿಂಗೆ ಕೈಯೊಳಗೆ ಹೊಸಿಬೇಕ್ರಿ. ಎಲ್ಲಾನು ಹೊಸ್ಕೊಂಡ್ಮೇಲೆ ಆಮೇಲೆ ಅದನ್ನ ಕರ್ಕೋಬೇಕ್ರಿ. ನೋಡ್ರಿ ಈಗ ನಾವು ಇಷ್ಟು ಹೊಸ್ಕೊಂಡಿವಿ. ನೋಡ್ರಿ ಎಣ್ಣೆ ಫುಲ್ ಕಾದಿಂದ ಒಂದೊಂದು ಹಾಕ್ಬೇಕ್ರಿ. ಹಿಂಗೆ ನೋಡ್ರಿ ಎಲ್ಲ ಕುದಿಯಾತಾಗಿಂದ ಹಿಂಗೆಲ್ಲ ಗುಳ್ಳಿ ಬಂದಿಂದ ಆಮೇಲೆ ನಾವು ಕೈಯಾಡಿಸ್ಬೇಕು. ಇವಾಗ ನೋಡ್ರಿ ಕೊಬ್ಬರಿ ಕಡ್ಡಿ ರೆಡಿ ಆಗ್ಯಾವ. ಅರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ. ನೀವೊಂದ್ಸಲ ಮಾಡಿ ನೋಡ್ರಿ. ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ತಿನ್ಲಿಕ್ಕಂತೂ ಭಾಳ ಚಲೋ ಆಗ್ತಾವ. ಈ ಥರ ಕೆಂಪಗಾಗುವಂಗೆ ಕರಿಬೇಕ್ರಿ. ಭಾಳ ಕ್ರಿಸ್ಪಿ ಆಗಿರ್ತಾವ್ರಿ. ಈಗ ನೋಡ್ರಿ ನಾನು ಮುರಿದು ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗಿರ್ತಾವ. ನೀವೊಂದು 10-15 ದಿನ ಇಟ್ಕೊಂಡು ತಿನ್ಬೋದ್ರಿ ಇದನ್ನು. ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ರೀ. ಈ ರೆಸಿಪಿ ನೀವು ಮನ್ಯಾಗ ಟ್ರೈ ಮಾಡಿರಿ. ಟ್ರೈ ಮಾಡಿದ್ಮೇಲೆ ಹೆಂಗಾಗೈತಿ ಅಂಥೇಳಿ ನನಗೆ ಮರಿಲಾರ್ದ ತಿಳಿಸ್ರಿ. ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬಾಜು ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಧನ್ಯವಾದಗಳು ರೀ. ಎಲ್ಲ ಕನ್ನಡಿಗರಿಗೂ ಧನ್ಯವಾದಗಳು.